ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಬಂಜಾರ ಲಂಬಾಣಿ ಸಮಾಜ ವತಿಯಿಂದ ಶ್ರೀ ಸತ್ಯ ಸೇವಾಲಾಲ ಮಹಾರಾಜರ 287ನೇ ಜಯಂತಿ ಉತ್ಸವವನ್ನು ನರೇಗಲ್ನ ವಾರ್ಡ್ ನಂಬರ್ 3ನೇ ಆಶ್ರಯ ಕಾಲೋನಿಯಲ್ಲಿ ಜಕ್ಲಿ ರೋಡ್ನಲ್ಲಿರುವಲ್ಲಿ ಶನಿವಾರ ದಿವಸ ಅದ್ದೂರಿಯಿಂದ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನರೇಗಲ್ನ ಹಿರೇಮಠದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಹಾಗೂ ಅಧ್ಯಕ್ಷ ಸ್ಥಾನವನ್ನು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಮಿಥುನ್ ಜಿ ಪಾಟೀಲ್ ಇವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಯಾಗಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅಕ್ಷಯ್ ಪಾಟೀಲ್ ಹಾಗೂ ಬಂಜಾರ ಸಮಾಜದ ಗುರುಗಳಾದಂತಹ ಕೊಪ್ಪಳದ ಗೋಸಾಯಿ ಭಾವ ಸ್ವಾಮೀಜಿ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ನಿಂಗಪ್ಪ ಲಕ್ಕನಗೌಡ, ವೀರನಗೌಡ ಪಾಟೀಲ್, ಅಲ್ಲಾ ಬಕ್ಷಿ ನದಾಫ್, ಮೈಲಾರಪ್ಪ ಚಳಮರದ, ಹನುಮಂತಪ್ಪ ಅಬ್ಬಿಗಿರಿ, ಕಳಕನಗೌಡ ಪೊಲೀಸ್ ಪಾಟೀಲ್, ಎಂಎಸ್ ದೊಡ್ಡ ಸೂರ್ಯಮಠ, ಬಸವರಾಜ ವಂಕಲಕುಂಟಿ, ಕುಮಾರಸ್ವಾಮಿ ಕೋರ್ತಾನ್ಮಠ, ದಾದಾ ಸಾಬ್ ನದಾಫ್, ಗುಡದಪ್ಪ ಗುಡಿ, ಸದ್ದಾಂ ನಾಸಿರ್ ಖಾನ್, ಬಂಜಾರ ಸಮುದಾಯದ ಹಿರಿಯ ಮಹಿಳೆಯಾದಂಥ ದೇವಕ್ಕ ಎಸ್ ರಾಥೋಡ್ ಹಾಗೂ ಆರ್ಕ್ಷೇಟಾಣಿಯ ನರೇಗಲ್ನ ಪಿಎಸ್ಐ ಕುಮಾರಿ ಐಶ್ವರ್ಯ ನಾಗರಾಳ್ ಒಂದು ಜಯಂತಿ ಉತ್ಸವದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಶಿವಸಂಗಯ್ಯ ಶಾಂತ ಎನ್ಮಠ್, ಪ್ರಜಾಪವರ್ ಟಿವಿ, ಗಜೇಂದ್ರಗಡ. ಈ ವೇದಿಕೆಯ ದೇವರ ಸಾನ್ನಿಧ್ಯ ವಹಿಸಿರುವಂತಹ ಎಲ್ಲ ಪೂಜರಿಗೆ ಪಾದಗಳಿಗೆ ಪರಮಟ್ಟು ಈ ಭಾಗದ ಯುವ ನಾಯಕರು, ಬಡವರ ಬಂಧು, ದೀನದಲಿತರ ನಾಯಕರಾದಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ಮಿಥುನ್ ಜಿ ಪಾಟೀಲ್ ಅವರು ನೇರ ದಿಟ್ಟ ನಿರಂತರ ನಿಷ್ಠವಾದಿ, ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲದೆ ಈ ಭಾಗದ ಧಿಕೇಶಾಬರಂತ ಪ್ರಸಿದ್ಧವಾಗಿರುವಂಥ ನನ್ನ ನೆಚ್ಚಿನ ನಾಯಕರಂತ ಶ್ರೀ ಅಕ್ಷಯ್ ಆರ್ ಪಾಟೀಲ್ ಸಾಹೇಬ್ ಅವರು ಹಾಗೂ ನನ್ನ ಬಾಲ್ಯದ ಗುರು ಅಂತ ಧರ್ಮಸ್ಥಳವರೇ, ವೇದಿಕೆ ಮೇಲೆ ಆಸೀನರಾಗುವಂಥ ಎಲ್ಲ ಗಣ್ಯಮಾನ್ಯರು, ಬಂಧುಗಳೇ, 287ನೇ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ತಮ್ಮೆಲ್ಲರಿಗೂ ಪ್ರಥಮ ವಾರದಲ್ಲಿ ಶುಭಾಶಯ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರೂ ಸಂತ ಸೇವಾಲಾಲ್ ಮಹಾರಾಜರ ಬಗ್ಗೆ ಸವಿಸ್ತರವಾಗಿ ಅಚ್ಚುಕಟ್ಟಾಗಿ ಅವರ ಇತಿಹಾಸವನ್ನ ತಿಳಿಸಿದಾಗ ನಮ್ಮಲ್ಲೇ ಒಂದು ರೋಮಾಂಚನವಾಯಿತು. ಮಹಾರಾಜರು ಅವರ ಅಭಿನವ ಅನ್ನದಾನ ಮಹೋತ್ಸವಗಳನ್ನ ದುರ್ಗದ ರೈಮನ್ ಸೇವನೆಗಳನ್ನ ಮೊದಲೇ ಸ್ಮರಿಸ್ತಾ ಸಂತ ಗುರು ಸೇವಾಲಾಲ್ರವರ 287ನೇ ಜಯಂತಿಯ ವೇದಿಕೆ ಮೇಲಿರ್ತಕ್ಕಂಥ ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂಥ ಸಂತೋಷ್ ಅವರ ಪಾದಗಳ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿ ಆಸೀನರಾಗಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ಶಾಸಕರು, ಸಾವರಕೆರೆಯ ಸರದಾರರ ಸುಪುತ್ರರು, ರೋಣ ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ರೋಣ ಪುರಸಭೆಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಸಾಹೇಬ್ರೆ, ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ನೀವೆಲ್ಲ ಹೊಡಿಬೇಕಂತ ಹೇಳಿ ನಾನು ಇವತ್ತಿಲ್ಲಿ ಕೇಳ್ಕೊಂತೀನಿ. ಯಾಕಪ್ಪ ಅಂದ್ರೆ ಸಮಾಜ ಸಣ್ಣದು, ಮನೆ ಕಡಿಮೆ ಅದಾವ ಅಂದ್ರೂ ಕೂಡ ಅವ್ರು ಈ ರೀತಿಯಾಗಿ ಒಂದು ಆಚರಣೆ ಮಾಡಿ ಇವತ್ತು ಬಂಜಾರ ಸಮಾಜದ ಬಗ್ಗೆ ಇವತ್ತೊಂದು ಇಷ್ಟೊಂದು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲಿಗೆ ಅವರಿಗೆ ನಾವೆಲ್ಲರೂ ಸೇರಿ ಚಪ್ಪಾಳೆ ಬಾರಿಸ್ಬೇಕು, ಧನ್ಯವಾದಗಳನ್ನು ಹೇಳ್ಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ, ನನ್ನ ಅಗದಿ ಆತ್ಮೀಯರು ಚಂದ್ರು ರಾಠೋಡ್ ಅವರೇ, ಇವು ಇಷ್ಟ ಮನಿ ಅಲ್ಲ, ನಾವೆಲ್ಲರೂ ಕೂಡ ನಿಮ್ಮ ಮನೆಯವರು ಅಂತೇಳಿ ವೇದಿಕೆ ಮುಖಾಂತರ ನಾ ಬಹಳ ಗಟ್ಟಿಯಾಗಿ ಹೇಳ್ತೀನಿ. ನಿಮ್ಗೆ ಏನೋ ತ್ರಾಸ ಬಂದ್ರು ಕೂಡ ನಾವೆಲ್ಲರೂ ನಿಮ್ಗೊಬ್ಬ ಸಹೋದರ ಬಾಂಧವ್ಯದೊಳಗೆ ಇರ್ತೀವಿ ಅಂತ ಕೂಡ ಈ ವೇದಿಕೆ ಮುಖಾಂತರ ನಾನು ಬಹಳ ಗಟ್ಟಿಯಾಗಿ ಹೇಳ್ತೀನಿ. ಇವತ್ತಿನೇನಪ್ಪ ಅಂದ್ರೆ ಇವತ್ತು ಈಗಾಗಲೇ ನಮ್ಮ ತಾರಾ ಸಿಂಗ್ ರಾಠೋಡ್ ಗುರುಗಳು ಇರ್ಬೋದು, ನಮ್ಮ ಚಂದ್ರು ರಾಠೋಡ್ ಅವ್ರು ಇರ್ಬೋದು, ಸೇವಾಲಾಲ್ ಮಹಾರಾಜರ ಬಗ್ಗೆ ಬಹಳಷ್ಟು ಮಾತಾಡ್ಬಿಟ್ಟಾರ. ನಾನು ಅದನ್ನ ಓದ್ಕೊಂಡ್ ಬಂದಿದ್ದೆ, ಅದನ್ನ ಮಾತಾಡ್ಬೇಕಂತೇಳಿ, ಬಟ್ ನೀವೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ರಿ. ಅದಕ್ಕೆ ಏನಂದ್ರೆ ಈ ನಮ್ಮ ದೇಶದೊಳಗೆ ಟೈಮ್ ಕಾಲ ತಕ್ಕ ಅದು ಯಾರಪ್ಪ ಅಂದ್ರೆ ಬಸವಣ್ಣನವ್ರು ಇರ್ಬೋದು, ಕನಕದಾಸರು ಇರ್ಬೋದು, ಅದೇ ರೀತಿಯಾಗಿ ಸೇವಾಲಾಲ್ ಮಹಾರಾಜರು ಇರ್ಬೋದು, ಇವ್ರದ್ದು ಎಲ್ಲ ವಿಚಾರ ಒಂದೇ ಇತ್ತು. ಅದೇನಪ್ಪ ಅಂದ್ರೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಬೇಕು, ಜಾತಿಯನ್ನು ತೆಗಿಬೇಕು ಅಂತ ಅನ್ನೋದೇ ಇವರೊಂದು ವಿಚಾರಗಳು. ಅದಕ್ಕೆ ಏನಿದೆ, ಇವತ್ತು ನಾವು ಬಹಳ ಜಾತಿ ಅಂತ ಹೇಳಿ ಬಡದಾಡ್ತೀವಿ ನಾವೆಲ್ಲರೂ. ಇವತ್ತು ಜಾತಿ ಯಾವಾಗ ತಗೊಂತೀವಿ ನಾವು? ರಿಸರ್ವೇಶನ್ ಅದೇ ಇದು. ಕಾಡು ಪ್ರದೇಶ, ಅಡವಿ ಅರಣ್ಯ ಪ್ರದೇಶಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಬಂದಿರುವುದು ಇತಿಹಾಸದಲ್ಲಿ ಕಾಣುತ್ತೇವೆ. ಆದರೆ ನಾಗರಿಕತೆ ಬೆಳೆದಂತೆ ಅಥವಾ ಮುಂದೆ ಮೊಘಲರ ದಾಳಿಯಿಂದ
ಈ ಪ್ರಪಂಚದ ಉದ್ದಕ್ಕೂ ಅವರೆಲ್ಲ ಚದುರು ಹೋದರು. ಅದರಂತೆ ನಾವು ಇವತ್ತು ಕರ್ನಾಟಕದಲ್ಲಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತೇವೆ. ಹಾಗೆ ಚದುರು ಹೋದಂತ ಬಂಜಾರರು ನಮ್ಮ ಈ ಪ್ರಪಂಚದ 113 ದೇಶಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಇಂದಿಗೂ ಮಾತನಾಡುವುದು ಬಂಜಾರ ಸಂಸ್ಕೃತಿಯ ಮಾತನ್ನೇ ಮಾತ್ರ ಅನ್ನೋದು ಹೆಮ್ಮೆಯ ಸಂಗತಿ. ಕಳೆದಂತೆ ತಮ್ಮ ಮೌಲ್ಯವನ್ನು ಕಳೆದುಕೊಂಡು ಅವು ನಶಿಸಿ ಹೋಗಿದ್ದಾವೆ. ಆದರೂ ನಮ್ಮ ಸಂಸ್ಕೃತಿಯ ಉಡುಗೆ ತೊಡುಗೆಯನ್ನು ನೋಡಿದ ತಕ್ಷಣ ಹೇಳ್ತಾರೆ, ಓ ಇವರು ಲಂಬಾಣಿಗರು, ಓ ಇವರು ಬಂಜಾರರು ಅಂತ. ಅದು ಗುರುತಿಸುವ ಒಂದು ಉಡುಗೆ ತೊಡುಗೆ ಇದೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಹೆಮ್ಮೆ ಎಂದು ನಾವು ಎದೆ ತಟ್ಟಿಕೊಂಡು ಹೇಳ್ತೇವೆ. ಹಾಗೆ ಈ ಜನಾಂಗ ಅಲ್ಲಿ ಇಲ್ಲಿ ಚದುರು ಹೋದಾಗ ನೆನಪಿರಲಿ, ನಮ್ಮ ದೇಶಕ್ಕೆ ಬ್ರಿಟಿಷರೆಲ್ಲ ಆಗಮಿಸಿದ್ರು. ಅವಾಗ ಅನೇಕ ಸಮಸ್ಯೆಗಳಿಗೆ ಒಳಗಾದಾಗ ನಮ್ಮ ಜನಾಂಗ ವಿವಿಧ ಕಡೆಗಳಲ್ಲಿ ಅನೇಕ ಕೆಲಸಗಳನ್ನು ಕಷ್ಟಪಟ್ಟು ಕಾಡುಗಳಲ್ಲಿ ಮಾಡ್ತಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಜನಾಂಗದ ಏಳಿಗೆಗಾಗಿ ಉದ್ಧಾರಕ್ಕಾಗಿ ಬಂದಂತಹ ಮಹಾನ್ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು. ಆತ್ಮೀಯರೇ, ಗೊತ್ತಿರಲಿ, ನಮ್ಮ ಸೇವಾಲಾಲ್ ಮಹಾರಾಜರ ತಂದೆ ತಾಯಿಯವರು ಭೀಮಾ ನಾಯಕ್ ಮತ್ತು ಧರ್ಮಣಿಬಾಯಿ ಅವರಿಗೆ ಮದುವೆಯಾಗಿ 12 ವರ್ಷಗಳಾದರೂ ಸಹ ಮಕ್ಕಳಾಗಿರಲಿಲ್ಲ. ಅವಾಗ ಅವರು ದೈವಿ ಆರಾಧಿಕರಾಗಿದ್ದರು. ಆ ದೈವಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಗುರು ಗೋಸಾಯಿ ಬಾವಾ ಅದೇ ರೀತಿಯ ಸಂತೋಷ್ ಮಹಾರಾಜ್ ಇವರ ಪಾದಗಳಿಗೆ ಕೂಡ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನನ್ನ ಹಿರಿಯ ಸಹೋದರರು, ಜನಪ್ರಿಯ ಯುವ ಮುಖಂಡರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಅವರೇ, ಈಗ ತಾನೇ ಸಾಕಷ್ಟು ಮಾಹಿತಿ ಅವರದೇ ಆದ ಒಂದು ರೀತಿಯಲ್ಲಿ ನಮಗೆ ಮತ್ತಷ್ಟು ಮಾಹಿತಿ ಕೊಟ್ಟಿರ್ತಕ್ಕಂತಹ, ಈಗ ತಾನೇ ಮಾತಾಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಶ್ರೀ ತಾರಾ ಸಿಂಗ್ ರಾಠೋಡ್ ಅವರೇ ಮತ್ತು ವಿಶೇಷ ಶ್ರೀಮತಿ ದೇವಕ್ಕ ಎಸ್ ರಾಠೋಡ್ ಅವರೇ, ನಿಂಗನಗೌಡ ಲಕ್ಕನಗೌಡ್ರ ಅವರೇ ಅಂತ ಹಿರಿಯರಿಗೂ ಗಣ್ಯ ವ್ಯಕ್ತಿಗಳಿಗೂ ನಾಯಕ್ ಬಾವ್ ಕಾರವಾರಿ ಎಲ್ಲರಿಗೂ ನನಗೆ ರಾಮರಾಮಿ ಎಂದು ಹೇಳ್ತೀನಿ. ಅದೇ ರೀತಿಯಾಗಿ 287ನೇ ಜಯಂತಿ ಈ ತಾಣದಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ. ಅಂದ್ರೆ ನಮ್ಮ ಸಮಾಜದ ಡ್ರೆಸ್ ಆಗಲಿ, ನಮ್ಮ ಹಿರಿಯರು ಧೋತಿ ಎಲ್ಲ ಹಾಕೊಂಡು ನಮ್ಮ ತುಂಬಾ ಚೆನ್ನಾಗಿ ಇರುತ್ತೆ ಸರ್. ಇನ್ನೊಂದು, ಈ ಊರಲ್ಲಿ ಆದಷ್ಟು ಬೇಗ ಮಿಥುನ್ ಸಾಹೇಬ್ರು ಆಮೇಲೆ ಆಗ್ಲಿ, ಅದೇ ರೀತಿಯಾಗಿ ನಮ್ಮ ಸಮುದಾಯ ಭವನ ಆಗ್ಲಿ, ನಮ್ಮ ತಾಂಡದ ಎಲ್ಲ ಗುಳಿ ಹೋಗುವ ಸಮಾಜದ ತಾಂಡದ ಜನರು ನಾವು ಅವರಿಗೂ ತರ ಯಾವುದೇ ಒಂದು ಸ್ಕೂಲ್ದು ಆಮೇಲೆ ಹಾಸ್ಟೆಲ್ ಗುಳೆ ಹೋಗುವ ಜನರಿಗೆ ಸ್ವಲ್ಪ ಆದಷ್ಟು ಬೇಗ ಅವರಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಇದರಲ್ಲಿ ಮಾಡಿಕೊಡ್ರಿ. ಆಮೇಲೆ ನಮ್ಮ ಈ ನರೇಗಲ್ ತಾಂಡದ ಜನರಿಗೆ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ರಿ, ವಿದ್ಯಾಭ್ಯಾಸ ಕೊಡ್ರಿ ಅಂತೇಳಿ ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ತಾಂಡಗಳನ್ನ ನಾವೆಲ್ಲ ಮಾಡಿಕೊಟ್ಟದಕ್ಕೂ ಕೂಡ ನನಗೂ ಕೂಡ ಬಹಳ ಹೆಮ್ಮೆ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಇಂಥ ಒಂದು ವಿಚಾರಗಳನ್ನ ಹಂಚಿಕೊಂಡಾಗ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಇವತ್ತು ನಮ್ಮ ಬರೀ ಇವತ್ತೆಲ್ಲ ನೀವು ಎಲ್ಲ ಇಲ್ಲಿ ಈ ನಮ್ಮ ಈ ನಗರದಾಗ ಇವತ್ತು ಬೇರೆ ನೀವೆಲ್ಲ ಬೇರೆ ದುಡುಕುವಂತ ಬಂದು ಇಲ್ಲೆಲ್ಲ ವಾಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಇಲ್ಲಿನೂ ಕೂಡ ಎಲ್ಲರೂ ಕೂಡ ತಮ್ಮ ಪ್ರೀತಿ ಇದರಿಂದನೂ ಕೂಡ ತಮ್ಮ ಪ್ರತಿಯೊಬ್ರು ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಇನ್ನು ಮನೆಗಳು ನಿಮ್ಗೆ ಆಶ್ರಯದಲ್ಲಿ ಸಿಗ್ಬೇಕಂತಕ್ಕಂಥದ್ದು ಈಗಾಗಲೇ ಹೇಳ್ದಂಗೆ ಇವತ್ತು 86 ಮನೆಗಳಲ್ಲಿ 3 ಮನೆಗಳನ್ನ ಈಗಾಗಲೇ ತಮ್ಮ ಒಂದು ಯಾರಿಗೆ ಮನೆ 3 ಜನರನ್ನ ಈಗ ತಮ್ಗೆ ಒಂದು ಇದನ್ನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇನ್ನು ಯಾರ್ಯಾರು ಯಾರ್ಯಾರಿಗೂ ಇದು ಇಲ್ಲ, ಮನೆ ಇಲ್ಲ, ಅವ್ರಿಗೂ ಕೂಡ ಅದನ್ನ ಮುಂದಿನ ಇದರಲ್ಲಿ ಕೂಡ ನಾನು ಶಾಸಕರ ಗಮನ ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೆ ಅವ್ರಿಗೂ ಕೂಡ ಗಮನ ತೆಗೆದುಕೊಂಡು ಯಾರ್ಯಾರಿಗೆ ಇನ್ನೂ ಮನೆಯಲ್ಲ ಅವ್ರಿಗೂ ಒದಗಿಸ್ಕೊಡ್ತಕ್ಕಂಥದ್ದು ನಾನು ಪ್ರಾಮಾಣಿಕವಾಗಿ ತಮ್ಮ ಜೊತೆ ಕೈ ಜೋಡಿಸ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಬಹಳ ಪ್ರೀತಿ ಅಭಿಮಾನದಿಂದ